ರಾಮಣ್ಣ ಅವರು ನಾವು ಅಕ್ಕಪಕ್ಕದಲ್ಲೇ ಇದ್ದೀವಿ. 10ನೇ ಕ್ಲಾಸ್ವರೆಗೂ ಒಂದೇ ಸ್ಕೂಲು, ಒಂದೇ ಬೆಂಚು. ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಅವ್ರಿಗೆ ಫ್ರೆಂಡ್ಸ್ ಬಗ್ಗೆ ಮಾತಾಡೋಕ್ ಮಾತ್ರ ನನ್ನ ಹತ್ರ ಟೈಮ್ ಇತ್ತು. ಏನೇ ಮಾತಾಡಿದ್ರು ಕೊನೆಗೆ ಬಲರಾಮನ್ ವಿಷಯಕ್ಕೆ ನಿಲ್ಲಿಸ್ತಿದ್ರು. ಬಲರಾಮ್ ಅಂಕಲ್ ಇಲ್ಲಿ ಬಂದಿದ್ದಾಗಿಂದ ಈ ಏರಿಯಾಲಿ ನಮ್ ಮರ್ಯಾದೆ ಜಾಸ್ತಿ ಆಗಿದೆ. ಬೇಕರಿಲಿ ಹೋಗಿ ನಾನು ಏನಾದ್ರು ತಗೊಂಡ್ರೆ ನಮ್ಮ ಹತ್ರ ಕಾಸೆ ತಗೊಳಲ್ಲ. ಇನ್ನೊಬ್ರು ಸಿಟಿನಲ್ಲಿ ಇದಾರಲ್ವಾ. ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ಗೋಸ್ಕರ ಹಾಸ್ಟೆಲಲ್ಲಿದ್ದಾಳೆ. ಹೇಳ್ಬೇಕು ಅಂದ್ರೆ ಸ್ವಂತ ಮಗಳಲ್ಲ, ಅಣ್ಣನ್ ಮಗಳು. ಅವಳಿಗೆ 2 ವರ್ಷ ಇದ್ದಾಗ ಅವಳ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರು ಹೋದ್ರು. ಜೊತೆಲೊಬ್ರು ಇದಾರಲ್ಲ ಮರಿಯಪ್ಪ ಅಂತ, ಅವರು ಅವ್ರ ಡ್ರೈವರು. ಅವರು ಮತ್ತೆ ಮಗು ಮಾತ್ರ ತಪ್ಪಿಸ್ಕೊಂಡ್ರು. ಪಾಪ. ಸ್ವಲ್ಪ ದಿನ ಅವರು ಪಾಂಡಿಚೇರಿನಲ್ಲಿ ಉಳ್ಕೊಂಡಿದ್ರು. ಹೋದ್ ವರ್ಷ ಒಂದ್ ಸೀಸನ್ ಭರತ್ ಅಣ್ಣವ್ರ ಕಾಂಟ್ರಾಕ್ಟ್ ಮೇಲೆ ಬಂದ್ರು. ಸತ್ಯನ್ ನೋಡಿದ್ಮೇಲೆ ಹೇಳಲೇಬೇಕಾಗಿಲ್ಲ, ಎಷ್ಟು ವರ್ಷ ಆದ್ಮೇಲೆ ಇಬ್ರು ಸಿಕ್ಕಿದ್ದಾರೆ. ಸತ್ಯ ಬಲವಂತ ಮಾಡಿದಕ್ಕೆ ಅವರಿಬ್ರು ಇಲ್ಲೇ ಉಳ್ಕೊಂಡ್ರು. ಬಲರಾಮ ಇಲ್ಲಿರೋದಕ್ಕಿಂತ ಮುಂಚೆ ಎಲ್ಲ ಹೆಂಗಿತ್ತು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಚೆನ್ನಾಗಿ ಯೋಚನೆ ಮಾಡಿ. ಹೊಸ ಕಾಂಟ್ರಾಕ್ಟರ್ನ ನೋಡಿದ್ರೆ ಜನ ಯಾರು ಹೊರಗಡೆನೆ ಬರೋದಿಲ್ಲ. ಅವನ್ ಬಂದು ಏನು ಅಂತ ಕೇಳೋದಕ್ಕಿಂತ ಮುಂಚೆ ನೀನ್ ಯಾರು ಅಂತ ಒಬ್ಬ ಕೇಳೋದಕ್ ಬಂದ್ರೆ ಕಾಂಟ್ರಾಕ್ಟರ್ ಹೆದರ್ಕೊಂಡ. ರಾಮಣ್ಣ, ಹುಲಿ ಹತ್ರ ಸಿಗಾಕ್ಸ್ಬಿಟ್ಟು ನೀನ್ ತಪ್ಪಿಸ್ಕೋಬೇಡ. ನೀನಿರೋ ಧೈರ್ಯದಿಂದಲೇ ಈ ವಿಷಯದಲ್ಲಿ ತಲೆ ಹಾಕಿದೀನಿ, ಗೊತ್ತಾಯ್ತಾ? ಪಂಚತಂತ್ರದಲ್ಲಿ ಒಂದು ಕತೆ ಇದೆ ತಾತ. ನಿಂತಿರೋ ನೀರಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಂಡು ಎದುರ್ಕೊಂಡಂತ ಸಿಂಹದ ಕತೆ. ಪ್ರಪಂಚದಲ್ಲಿ ಸಾಕಷ್ಟು ಜನ ಹೀಗೆ ಇದ್ದಾರೆ. ಯಾರಾದ್ರೂ ಎದುರಿಸ್ಬಿಟ್ರೆ ಭಯ ಪಡ್ತಾರೆ. ಇಲ್ಲಿ ಇವಾಗ ಅದೇ ನಡೀತಾ ಇರೋದು. ಬೇರೆ ಯಾವ್ದು ದಾರಿನೇ ಇಲ್ಲ ಅಂತ ಅವ್ರಿಗೆ ಎದುರ್ಕೋತಾ ಇದೀವಿ. ಅವನು ಓಡೋಗಿದ್ ರೀತಿ ನೋಡಿದ್ರೆ ಆ ಹೊಸ ಕಾಂಟ್ರಾಕ್ಟ್ ಇನ್ಮೇಲೆ ಈ ಕಡೆ ತಲೆ ಹಾಕಿನೂ ಮಲಗಲ್ಲ ಅನ್ಸುತ್ತೆ. ಏನಂತ ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಮ್ಮಣಿ. ಅಂತದ್ದೊಂದ್ ಲೋಡನ್ನೇ ಇವನೀಗ ಕಳಿಸ್ಕೊಟ್ಟಿರೋದು. ಆಟ ಸಾಕು. ಏನ ರಮಣಿ ಅಕ್ಕ, ಒಳ್ಳೆ ಮೀನ್ ಬೇಯಿಸ್ತಾ ಇರೋ ವಾಸನೆ. ರಮಣಿ ಅಕ್ಕ, ನನಗ್ ಸ್ವಲ್ಪ ಮೀನ್ ಕೊಟ್ರೆ ಚೆನ್ನಾಗಿರುತ್ತೆ. ನೀವು ಶುರು ಮಾಡಿ, ಸ್ನಾನ ಮಾಡ್ಕೊಂಬರ್. ನಾನು ಬರ್ತೀನಿರೋ. ಆಗ್ಲೇ ಹಾಕೊಂಡಿರೋಂಗಿದೆ. 3 ರಮಣಿ, ಒಂದ್ 5-6 ಗ್ಲಾಸ್ ಒಂದ್ ಸ್ವಲ್ಪ ಮೀನ್ ಸಾರ್ನು ತಗೊಂಬಂದಿಲ್ಲಿಡು. ಏನಯ್ಯ ನೀನು ಒಬ್ನೇ ಹೋಗಿ ಕುಡಿತಿದ್ಯಲ್ಲ? ಹೌದು, ಮತ್ತೆ ಅಷ್ಟು ದೂರ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ಬೇಕಲ್ವಾ? ಅದ್ರ ಮೇಲೆ ಜಾಸ್ತಿ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಎಲೆ ಹೊಡಿ. ಇದನ್ನೆಲ್ಲ ಕತ್ಲಾಗಕ್ಕೂ ಮುಂಚೆ ಮಾಡ್ಬೇಕಲ್ವಾ? ಇದು ರಮಣಿ ಅವ್ರ ತಂಗಿ ಕಾಲೇಜ್ಗೆ ಹೋಗ್ತಿರೋಂತ ಹುಡುಗಿ ತಾನೆ? ಹೌದು, ಅವಳು BA ಪಾಸ್ ಮಾಡಿದ್ದಾಳೆ. ಅವಳ ಪರಿಸ್ಥಿತಿ ಸ್ವಲ್ಪ ಕಷ್ಟನೇ. ಅವ್ರಮ್ಮ ಸತ್ ಮೇಲೆ ಅವಳಿಗೆ ಕಷ್ಟಕಾಲ ಶುರುವಾಯ್ತು. ಅಪ್ಪ ಅಂತ ಒಬ್ಬ ಇದ್ದಾನೆ, ಆದ್ರೆ ಅವನಿಂದ ಯಾವ ಪ್ರಯೋಜನನೂ ಇಲ್ಲ. ನಡು ರೋಡಲ್ಲಿ ನಿಲ್ಸಿ ಹೊಡಿಬೇಕು ಅಂತ ಅವನ್ನ. ಯಾರೋ ಬೇರೆ ಹೆಂಗಸಿನ ಜೊತೆ ಬದುಕ್ತಾ ಇದ್ದಾನೆ ಅಂತ ಮಾತುಕತೆ. ಮತ್ತೆ ಬಟ್ಟಿ ಸರಾಯಿ ವ್ಯಾಪಾರ. ಕಳೆದ ವಾರ ರಮಣಿ ಮನೆಗೆ ಹೋಗಿದಾಗ ಇವಳನ್ನ ಕರ್ಕೊಂಡ್ ಬಾ ಅಂತ ನಾನೇ ಅವನ ಹತ್ರ ಹೇಳಿದ್ದೆ. ಇಲ್ಲೇ ಇರ್ಲಿ, ನಮ್ ಕೈಲಾಗಿದ್ದನ್ ಮಾಡೋಣ. ಬಾರೋ, ಸ್ನಾನ ಮಾಡಿ ಕುಡಿಯೋಣ. 2 ಪೆಗ್ಗೆ ಹೊಡಿ. ಅವ್ರ ಅಷ್ಟ್ರಲ್ಲಿ ಉಳಿಸಿದ್ರೆ ಸರಿ. ರಾಮ, ಈ ಹಿಂದೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಇಂದ ನನ್ಗೊಂದು ಇಂಟರ್ವ್ಯೂ ಲೆಟರ್ ಬಂದಿತ್ತು. ನನ್ ಒಳ್ಳೆ ಸಮಯ ಅನ್ಸುತ್ತೆ. ಪೋಸ್ಟ್ ಮ್ಯಾನ್ ಲೆಟರ್ ತಂದು ನನ್ನ ಹೆಂಡತಿ ಕೈನಲ್ಲಿ ಕೊಟ್ಟಿದ್ದ. ಇಂಟರ್ವ್ಯೂ ಮುಗಿದು 5 ದಿನ ಆದ್ಮೇಲೆ ನಾನು ಅದನ್ನ ನೋಡ್ದೆ. ಇರ್ಲಿ ಬಿಡು, ಈ ಸಲ ಆತರ ಆಗಿಲ್ಲ. ಈ ಲೆಟರ್ ಬೆಳಿಗ್ಗೆ ಬಂತು. ನಿನ್ ಮಗಳು ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದು. ತಗೋ. ಅಲ್ಲಿ ಎಂಟ್ರೆನ್ಸ್ ಆಗೋದಿಕ್ಕೆ ಮಾಡೆಲ್ ಎಕ್ಸಾಮ್ ರಿಸಲ್ಟ್ ಇರ್ಬೇಕಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಾದ್ರಲ್ಲೂ ಅವಳಿಗೆ ಜಾಸ್ತಿ ಮಾರ್ಕ್ಸ್ ಬಂದಿರೋ ತರ ಇದೆ. ಹೌದಾ? ತೋರ್ಸಿಲ್ಲಿ. ನೀನ್ ಬೇಕಾದ್ರೆ ನೋಡು. ಮೇನ್ ಎಕ್ಸಾಮ್ ಅಲ್ಲಿ ಅವಳು 100ಕ್ಕೆ 100 ಮಾರ್ಕ್ಸ್ ತಗೋತಾಳೆ. ನನಗ್ ಗೊತ್ತು. ಇವಾಗ ಕಾವೇರಿ ನನ್ನ ಜೊತೆ ಇರ್ಬೇಕಿತ್ತು. ಈ ಕನ್ಸೆಲ್ಲ ಇಟ್ಕೊಂಡಿದ್ದು ಅವಳೇ ತಾನೆ. ಬನ್ನಿ ಏನೇ? ಬನ್ನಿ, ಹೇಳ್ತೀನಿ. ನಮ್ಮ ಮಗಳು ಡಾಕ್ಟರ್ ಆಗ್ತಾಳೆ. ಹೇಗ್ ಕೂತಿದ್ದಾಳೆ ನೋಡಿ. ಕಂದ, ಅಮ್ಮ ಹತ್ರ ಬಾ.
ಮಲ್ಕೊಂಬಿಟ್ಲಾ? ಅವಳು ಏನೋ ಕನಸು ಕಂಡು ನಗ್ತಾ ಇದ್ದಾಳೆ. ಅದೇನಿರ್ಬೋದು? ಏನು ಅಂತ ಹೇಳಕ್ಕಾಗಲ್ಲ, ಆದರೆ ಈ ಕನ್ಸು ನನ್ಸಾಗಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಕನ್ಸ್ಕೋಗೋಣ. ಯಾವಾಗ ನೋಡಿದ್ರು ಇದೇ ಕೆಲಸ. ಈ ಸಲ ಉಳ್ಕೊಳಕ್ ಯಾವ ಕತೆ ಇಟ್ಟಿದ್ಯಾ? ಹೊಸದಾಗಿ ಯಾರಾದ್ರೂ ಸಂಬಂಧ ಮಾತಾಡಿದ್ರ? ಇಲ್ಲೊಬ್ಬನ್ಗೆ ಮದುವೆ ಆಗ್ಬೇಕು ಅಂದ್ರೆ ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ಬೇಕು. ಅರ್ಥ ಆಯ್ತಾ ನಿಂಗೆ? ಸರಿ ಸರಿ. ಏ ಯಾರೋ ಅದು ಕದ್ದು ಮುಚ್ಚಿ ಏನೋ ನೋಡ್ತಾ ಇರೋದು ಅಲ್ಲಿ ನಿಂತ್ಕೊಂಡು. ಥೂ, ಧೈರ್ಯ ಇದ್ರೆ ಮುಂದೆ ಬಾ, ನೋಡ್ಕೋತೀನಿ ನಿಂಗೆ. ಹುಚ್ಚ ನನ್ ಮಗ್ನೆ. ಆಹಾ, ಈ ತಂಗಮಣಿ ಹತ್ರನೇ ಆಟ ತೋರಿಸ್ತೀಯಾ? ಇವಳು ಸ್ನಾನ ಮಾಡ್ತಿರೋದು ನನಗೇನು ಗೊತ್ತು? ಸೀಸನ್ ಶುರು ಆಗಕ್ಕಿಲ್ಲ, ಊರಲ್ಲಿರೋ ಎಲ್ಲ ಹುಚ್ಚರು ಇಲ್ಲೇ ಬಂದ್ ಸಾಯ್ತಾರಪ್ಪ. ಬಂದ್ಬಿಡ್ತು. ಏಯ್ ಬಾ, ಬಾಗ್ಲಾಕ್ಬಿಟ್ಯಾ? ಬಾಗ್ಲಾಕೊಂಡು ಎಲ್ಲೋಗ್ತಿದ್ಯಾ? ಅಂಗಡಿಗೆ. ಓ, ಅಂಗಡಿಗ? ದೊಡ್ಡ 5 ಸ್ಟಾರ್ ಹೋಟ್ಲು, ಯಾವುದೋ ಆದಿವಾಸಿಗಳು ಲಾರಿ ಡ್ರೈವರ್ಗಳಿಗೂ ಊಟ ಹಾಕೋ ಅಂಗಡಿ ತಾನೆ. ತಿಂಗ್ಳಿಗೆ 3,000 ರೂಪಾಯಿ ಸಂಬಳ ಕೊಡೋ ಅಂತ ದೊಡ್ಡ ಕೆಲಸನ ಲೂಚನ್ನಲ್ಲಿ ಬೈಚನ್ನಲ್ಲಿ ನೋಡಿಟ್ಟಿದ್ದಾನೆ. ಅಲ್ಲಿ ಬಂದ್ರೆ ಗೌರವ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ. ಇವಾಗ ಅನ್ಬೋಸು. ಸೀಸನ್ ಮುಗ್ದಿದ ತಕ್ಷಣ ನನ್ನ ಜೊತೆ ಬರ್ತಾ ಇರ್ಬೇಕಷ್ಟೇ. ಅದ್ ಯಾರ ಜೊತೆ ಹೋಗಿ ಸಂಸಾರ ಮಾಡ್ಬೇಕು ಅಂತಿದ್ರಲ್ಲ, ಅಲ್ಲೇ ಹೋಗಿ ಬಾಳಿ. ನೆನ್ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಅಯ್ಯೋ ದೊಡ್ಡ ಅಪ್ಪ, ಪ್ರಪಂಚದಲ್ಲಿ ಈ ತರ ಒಂದ್ ಅಪ್ಪ ನೋಡೇ ಇಲ್ಲ ನಾನು ಎಲ್ಲೂ. ಬಾರ, ಬಿಗಿದ್ ಕೈ ಕೊಟ್ಟೋಗು. ಬೇಕಾದ್ರೆ ಅಂಗಡಿಗೆ ಬಂದು ಸತ್ಯಣ್ಣ ಹತ್ರ ಕೇಳಿ. ನಿಂತ್ಕೋ ನಿಮಿಷ, ನನ್ ಬಾತ್ರೂಮ್ಗೆ ಹೋಗ್ಬೇಕು, ಕೀ ಕೊಟ್ಟೋಗು. ನೀವ್ ಎಲ್ಗೆ ಏನೇ ಹೋಗ್ಬೇಕಂದ್ರು ಸತ್ಯಣ್ಣ ಹತ್ರ ಬಂದ್ ಕೇಳಿ. ಅಲ್ಲ, ನಾಯಿ ಕೂಡ ಬರಲ್ಲ. ಹೋಗೆ, ಹೋಗ್ಬಿಟ್ಯಾ? ಹೊಡ್ದಾಕ್ತೆ. ಎಲ್ಲೇ ಇದ್ಯಾ? ಕೂಗ್ತಾ ಇದ್ರೆ ಕೇಳಿಸ್ತಿಲ್ಲ, ಬಾರ ಆಚೆ. ಹೇಳಿದ್ರೆ ಗೊತ್ತಾಗೋದಿಲ್ವೇನೆ? ಬಂದ್ಬಿಟ್ಟಿಯಾ? ಏನು? ಈ ಕೈಯಲ್ಲಿ ಸ್ವಲ್ಪ ನೋವು. ಬೈಸನಲ್ಲಿ ಸುಡುವಾಗ ಕೈ ಸುಟ್ಟೋಗ್ಬಿಡ್ತು. ಅದ್ ನೆನ್ಪಿಲ್ದೆ ಬಾಟ್ಲಿಂಗ್ ತೆಗಿಬೇಕಾದ್ರೆ ಕೈ ಜಾರಿ ಬಿದ್ದೋಯ್ತು. ಅಯ್ಯೋ ಪಾಪ. ಇವಾಗ ಏನ್ ಮಾಡೋದು? ಏ ರಮಣಿ, ಇದನ್ ಸ್ವಲ್ಪ ಪೊರ್ಕೆಲ್ ತಳ್ಬಿಡು. ಎಲ್ಲಿ ಹೋಗ್ತಾ ಇದ್ದೀರಾ? ದಾರಿಲಿದೆ, ಕಾಲಿಟ್ರೆ ಚುಚ್ಚುತ್ತೆ. ಅರೆ, ತುಂಬಾ ಬುದ್ಧಿವಂತ. ಮಗಳೇ, ಪೊರ್ಕೆ ಬೇಡ, ನಾನೇ ಎತ್ತೀನಿ. ಹೋಗ್ತಾ ಇರೋದ್ ನೋಡು. ಮನೆಗ್ ಬಂದು ಕೀ ಕೇಳಿದ್ರೆ ಏನೇ ಹೇಳ್ದೆ ನೀನು? ಸತ್ಯ ಹತ್ರ ತಗೋ ಅಂತ ಹೊಟ್ಟೋದ್ಯಲ್ಲ. ಸತ್ಯ ಯಾರೇ? ನಿಮ್ಮಮ್ಮ ಲಾಯರ? ಏನದು? ಇವ್ರು ನನ್ನ ಅಳಿಯ. ಬಿಡ ಬಿಡ, ಕೈ ಬಿಡ. ಮಗಳು ರಮಣಿ ಗಂಡ. ನನ್ನ ಮಾವ ಅಂತ ಕೂಡ ಇದುವರೆಗೂ ಕರ್ದಿಲ್ಲ. ಇವನಂದ್ರೆ ನನ್ಗಷ್ಟು ಇಷ್ಟ. ಇದ್ರಲ್ಲಿ ಯಾರೋ ಸತ್ಯ ಅಂತೆ. ಸತ್ಯ ಯಾರೇ? ಅವನ್ ಲಾಯರ? ರಮಣ್ಯ, ಊಟ ತಗೊಂಡ್ ಬಾ. ಹುಲಿ ತರ ಬಂದ, ಇಲಿ ತರ ಹೋದ. ಮತ್ತೆ ಬಂದ್ಬಿಟ್ರಾ? ಲೇ, ಸಾಯಂಕಾಲ ಸ್ವಲ್ಪ ಬೇಗ ಬಂದ್ಬಿಡು. ಹೋದ್ನ? ಯಾರು ಅವನು? ಇವತ್ತು ನನ್ ಕೈಗೆ ಸಿಗ್ಲಿಲ್ಲ. ಬಲರಾಮ್ ಸರ್ನ ನೋಡಿದ ತಕ್ಷಣ ಬಚ್ಚಿಟ್ಕೋತಿಯಲ್ಲ, ನಿಮ್ಮಿಬ್ರು ಮಧ್ಯೆ ಏನಿದೆ? ಏನು ನೋಡಿ, ನಮ್ಮ ಸರಿ ಸಮಾನವಾಗಿರೋರ್ನೇ ನಾವು ಎದುರಿಸ್ಬೇಕು. ಇಲ್ಲ ಅಂದ್ರೆ ನಮ್ಮ ಮರ್ಯಾದನೆ ಕಮ್ಮಿ ಆಗುತ್ತೆ. ಮತ್ತೆ 50 ಇದೆಯಾ? ಇಲ್ಲ ಇಲ್ಲ, ಬೇಡ. ಎಷ್ಟಾಯ್ತು? 28. ಹೊಟ್ಟೆ ಹಸೀತಿದ್ಯಲ್ಲ. ಲೈ, ಸ್ವಲ್ಪ ನಿಂತ್ಕೋ. ಲೈ, ಆ ಪೆಟ್ಟಿ ಎತ್ಕೊಂಡೋಗ ಆ ಕಡೆ. ಇದು ಇಲ್ಲೇ ಇರ್ಲಪ್ಪ ಮಾವ, ಇಲ್ಲೇ ತಾನೇ ಇರ್ತೀನಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಈ ಶವದ ಪೆಟ್ಟಿಗೆನ ಎತ್ಕೊಂಡು ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡು, ಇವತ್ತಿಂದ ಏನಾದ್ರೂ ನೀನ್ ಈ ಕಡೆ ಕಾಣಿಸ್ಕೊಂಡ್ರೆ, ಇಲ್ಲಿ ನೋಡು,
ನಮ್ ತಾಯಣೆ ಹೆಂಗ್ ಹೊಡಿತೀನಿ ಅಂತಂದ್ರೆ ಹಂಗೆ ಹೇಳಿದ್ರೆ ಹಿಂಗಪ್ಪ, ನಾನು ಎಲ್ಲಂದ್ರಲ್ಲಿ ಮಲ್ಗಿದ್ರೆ ಕಾಡಾನೆ ಬಂದು ಕಾಲಿಡೋದಿಲ್ವಾ? ಎಷ್ಟೇ ಆದ್ರೂ ನನ್ನ ರಮಣಿಯವರ ಅಪ್ಪ ಅಲ್ವಾ, ಒಂದೇ ರಕ್ತ ಹಂಚ್ಕೊಂಡಿರೋದು. ಒಂದೇ ರಕ್ತ ಅಂತೆ. ನನ್ಗೇನಾದ್ರೂ ಸಿಟ್ಟು ಬಂದ್ರೆ ಈಗ ಜೀವನ ಒಬ್ಬ ಅಪ್ಪ ಅಂತೆ ನನ್ನ ಮಗ. ಹಾ ಕೊಡಿಲಿ 28 ರೂಪಾಯಿ. ಕಾಸು ತೆಗಿಯೋ, ತಲೆ ತಿನ್ಬೇಡ. ಹಾ ಏನು ಯಾಕೋ ಮೂಗುನ್ ತರ ಆಡ್ತಿದ್ಯಾ? ಕಾಸು ತೆಗಿಯೋ. ಅಯ್ಯೋ ಅವನು ಮೂಗ, ಕಾಸಿಲ್ಲ ಅಂತಾರೆ ತಿನ್ನಕ್ ಮುಂಚೆನೆ ಹೇಳ್ಬೇಕಲ್ವೇನೋ, ತಿಂದ ಮೇಲೆ ಹೇಳೋದಾ? ಬೆಳಿಗ್ಗೆನೆ ಎಲ್ಲಿಂದ ಬರ್ತಿರಲ್ಲ? ಕಾಸು ಕೊಟ್ಬಿಟ್ಟು ಹೋಗ್ಬೇಕು. ಅಲ್ಲಿ ನಿಂತ್ಕೋ. ಎಷ್ಟು ಅವನ್ ದುಡ್ಡು? 28. ಅಷ್ಟೇನಾ? ಅದಕ್ಕಾಗಿ ಮಾತಾಡಕ್ ಬರ್ದಿರೋ ಮೂಗನ್ನ ಗೋಳಿ ಕೊತ್ತೀರಾ? ತಗೊಳ್ಳಿ 30. ಬರೋ, ಆ ಪೆಟ್ಟಿಗೆ ಎತ್ಕೊಂಡಿದ್ದೇನೆ. ಅದೇ ಅನ್ಕೊಂಡೆ. ನಾನ್ ಕೆಟ್ಟವನೇ, ಅದನ್ನ ಹೇಳ್ಬೇಕಾ? ನನಗಿಂತ ಕೆಟ್ಟವ್ರು ಇಲ್ಲಿದ್ದಾರೆ ಅಂತ ನಿಮ್ಗೆ ಅರ್ಥ ಆಯ್ತಾ? ವಾಗಮ್ಮ ಆ ಕಡೆ. ನಿನಗ್ ಬೇರೆ ದಾರಿನೇ ಇಲ್ವಾ? ಹೋಗೋ ಆ ಕಡೆ, ಹೋಗೋ. ಮುದುಕಿ ಜಾಸ್ತಿ ಹೋಗೋ, ಅಧಿಕ ಪ್ರಸಂಗಿ.